ಸುಮಾರು 500ಕ್ಕೂ ಹೆಚ್ಚು ಗುಹೆಗಳಿದ್ದಾವೆ. ಒಂದು ಮಾರ್ಗ ಹೋದ್ರೆ ನಮಗೆ ದಾರಿ ಇಲ್ಲ. ನೂರ 8 ಕಡೆ ಬವಾರ ಐತೆ. ದೊಡ್ಡ ಪ್ರಮಾಣ ಮಳೆ ಆತಂದ್ರ ಹುಲಿ ಬೆಂಗ ಸಿಗ್ತೈತಿ ನಮಗ, ನಾವ್ ಮಾರ್ತೀವಿ. ಕೃತಪುರ ಅಂತ ಖ್ಯಾತಿಗೊಂಡಿರುವಂತಹ ಕರುನಾಡಿನ ಗದಗ ಜಿಲ್ಲೆ ಏನಿದೆ ಇವತ್ತು ಖ್ಯಾತಿಗೆ ಭಾಜನವಾಗ್ತಾ ಇದೆ. ಹಾಗಿದ್ರೆ ಅದು ಯಾವ ಖ್ಯಾತಿ? ಕಳೆದ 1 ತಿಂಗಳಿನಿಂದ ಸದ್ದು ಮಾಡ್ತಾ ಇರುವಂತಹ ನಿಧಿಯ ವಿಚಾರ ಇವತ್ತು ಗದಗನ್ನ ಕೇವಲ ಕರ್ನಾಟಕದಲ್ಲ ಭಾರತದಾದ್ಯಂತ ವಿಶ್ವದಾದ್ಯಂತ ಗದಗನ ಕೀರ್ತಿವಾತಿಯನ್ನ ಈವರೆಗೂ ಕೂಡ ಮುದ್ರಣ ಕಾಶಿ ಅಂತ ಕರೆಸ್ಕೊಳ್ತಾ ಇರುವಂತ ಗದಗ ಇದೀಗ ಖನಿಜದ ಕಾಶಿ ಆಗ್ತಾ ಇದೆ. ಹಾಗಿದ್ರೆ ಇದೇನು, ಯಾಕೆ ಈ ರೀತಿ ಹೇಳ್ತಾ ಇರ್ಬೋದು ಅಂತ ನಿಮ್ಗೆ ಅನಿಸ್ತಾ ಇರಬಹುದು. ಲಕ್ಕುಂಡಿಯ ನಿಧಿಯ ಬೆನ್ನಲ್ಲೇ ಇದೀಗ ನಾವು ಗದಗ ಜಿಲ್ಲೆಯ ಗದಗ ತಾಲೂಕಿನ ಕಬಲಾಯತ್ ಕಟ್ಟಿಯ ಗುಡ್ಡದ ಗುಹೆ ಒಂದನ್ನ ನಿಮಗೆ ತೋರಿಸುವಂತ ಪ್ರಯತ್ನ ಮಾಡ್ತಾ ಇದ್ದೀವಿ. ಇದೀಗ ದೃಶ್ಯಾವಳಿಗಳಲ್ಲಿ ತಾವು ಗಮನಿಸ್ತಾ ಇದ್ದೀರಿ ಯಾವ ರೀತಿಯಾಗಿ ಇಲ್ಲಿ ಗುಹೆಗಳಿವೆ. ಬಹುಶಃ ಗದಗ ಜಿಲ್ಲೆಯಲ್ಲಿ 500ಕ್ಕೂ ಹೆಚ್ಚು ಗುಹೆಗಳಿವೆ ಅನ್ನುವಂಥದ್ದು ಇತಿಹಾಸ ತಿಳಿಸ್ಕೊಡ್ತದೆ. ಆ ನಿಟ್ಟಿನಲ್ಲಿ ಅದಕ್ಕೆ ತಾಜಾ ನಿದರ್ಶನ ಅನ್ನುವ ಹಾಗೆ ಗದಗ ತಾಲೂಕಿನ ಈ ಕಬಲಾಯತ್ ಕಟ್ಟಿ ಗ್ರಾಮ ಏನಿದೆ ಆ ಗ್ರಾಮದ ಗುಡ್ಡದ ಬಳಿ ಇರುವಂತಹ ಗುಹೆಯನ್ನ ನಾನು ನಿಮಗೆ ತೋರಿಸ್ತಾ ಇದ್ದೀವಿ. ಈ ಗುಹೆಯಲ್ಲಿ ಹಿಂದೆ ಅಂದ್ರೆ ರಾಜ ಮನೆತನಗಳ ಬಳಿಕವೂ ಕೂಡ ಬ್ರಿಟಿಷರ ಆದಿಯಾಗಿ ಇಲ್ಲಿ ಹಲವಾರು ಖನಿಜವನ್ನ, ಕೇವಲ ಬಂಗಾರ ಅಂತಲ್ಲ, ಪ್ಲಾಟಿನಿಯಂ ಅಲ್ಲ, ಅದರ ಆದಿಯಾಗಿ ಇನ್ನೂ ಹಲವು ಇಲ್ಲಿ ಸಿಗ್ತಕ್ಕಂತ ಮ್ಯಾಂಗ್ನೀಸ್ ಗಳನ್ನ ಮತ್ತೊಂದನ್ನ ಪತ್ತೆ ಮಾಡ್ತಾ ಇದ್ರು. ಹಾಗಾಗಿ ಆ ಸುರಂಗಗಳನ್ನ ಕೊರೆದು ಆ ಎಲ್ಲ ನಿಧಿಯನ್ನು ಕೂಡ ಇಲ್ಲಿ ಇಡ್ತಿದ್ರು ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಇದು ಕೇವಲ ಅಂಬೋಣವಲ್ಲ ಅಥವಾ ಗುಹೆ ಅಲ್ಲ, ಅಂತೆ ಕಂತೆಗಳ ಸಂತೆಯಲ್ಲ. ಇದಕ್ಕೆ ನಮ್ಮ ಜೊತೆಗೆ ವಿಶೇಷವಾಗಿ ಬ್ರಿಟಿಷ್ ಆಡಳಿತದ ಸಂದರ್ಭದಲ್ಲಿ ಈ ಮನೆತನದವರು ಕೆಲಸ ಮಾಡಿರ್ತಾರೆ. ಯಾರು ಕೆಲಸ ಮಾಡಿದ್ರು, ಅವರು ಇದ್ರ ಬಗ್ಗೆ ಏನು ಹೇಳ್ತಿದ್ರು ಅನ್ನೋದನ್ನ ಮಾತನಾಡ್ಲಿಕ್ಕೆ ಬ್ರಿಟಿಷ್ ಅವಧಿಯಲ್ಲಿ ಕೆಲಸ ಮಾಡಿರುವಂತ ಮನೆತನದ ಕುಡಿ ಒಂದಿದೆ. ಆ ಮನೆತನದ ವ್ಯಕ್ತಿಯೊಬ್ಬರು ನಮ್ಮ ಜೊತೆಗಿದ್ದಾರೆ, ಮಾತನಾಡಿಸೋಣ ಅವರನ್ನ. ಅಜ್ಜ ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ಮುನೇಂದ್ರ ದೊಡ್ಡಮನಿ, ಕಬಲಾತ್ ಕಟ್ಟಿ. ಮುನೇಂದ್ರ ದೊಡ್ಡಮನಿ. ಮುನೇಂದ್ರ ದೊಡ್ಡಮನಿ ಅಜ್ಜ, ಈಗ ಕಬಲಾತ್ ಕಟ್ಟಿಗೆ ಬಹಳ ಸಮೀಪ ಐತಿದ್ ಗುಹೆ. ಈ ಗುಹೆ ಅನ್ಕೊಳ್ಳೆ ನಮ್ಗೆಲ್ಲ ಏನ್ ಅನ್ಸುತ್ತೆ, ಹಿಂದೆ ಋಷಿ ಮುನಿಗಳ ಕಾಲದನ್ನು ಕೂಡ ಉಲ್ಲೇಖ ಆಗತ್ತೆ. ತಪಸ್ಸು ಮಾಡ್ತಿದ್ರು, ಸುರಂಗ ಇರ್ತಿದ್ರು, 100 ಕಿಲೋಮೀಟರ್ ಒಳಗನೆ ಅವರೆಲ್ಲ ಮಾರ್ಗವನ್ನು ಮಾಡ್ಕೊಳ್ತಾ ಇದ್ರು. ರಾಜ ಮಹಾರಾಜರ ಕಾಲದ್ರು ಕೂಡ ಮಗದೊಂದು ವಿಚಾರಗಳಿಗೆ ಈ ಗುಹೆಗಳನ್ನು ಬಳಸ್ಕೊಳ್ತಿದ್ರು ಅನ್ನುವಂತ ಮಾಹಿತಿ ಲಭ್ಯವಾಗುತ್ತೆ. ಆದ್ರೆ ನಿಮಗ್ ತಿಳಿದ ಪ್ರಕಾರ ಈ ಗುಹೆ ಅಂದ್ರೆ ಕಬಲಾಯತ್ ಕಟ್ಟಿ ಈ ಗುಹೆ ಬಗ್ಗೆ ನಿಮ್ಗೆ ಏನ್ ಮಾಹಿತಿ ಇದೆ? ಮೊದ್ಲಾರ ಕಾಲದೊಳಗ ನಾವ್ ಮಜ್ಜಾರ ಅಂತಿದ್ರಿ, ರಾಜ ಮಹಾರಾಜರ ಕಾಲದೊಳಗ ಬ್ರಿಟಿಷರ ಕಾಲ ಬ್ರಿಟಿಷರು ಬಂದ್ರಲ್ಲ, ರಾಜ ಮಹಾರಾಜರು ಬ್ಯಾರೆ, ಬ್ರಿಟಿಷರು ಬ್ಯಾರೆ. ಹೌದ್ರಿ. ಬ್ರಿಟಿಷರ ಕಾಲದೊಳಗ ಅವ್ರವ್ರು ಒಂದೊಂದು ಇದು ಇಟ್ಟಿದ್ರು, ಟೀಮ್ ಇಟ್ಟಿದ್ರು. ಇವ್ರು ಬ್ರಿಟಿಷರ ಕಾಲದಾಗ ಒಂದೊಂದು ಟೀಮ್ ಇಟ್ಟಿದ್ರು. ಇತ್ತಾಗ ಒಂದ್ ಟೀಮು, ಅತ್ತಾಗ ಒಂದ್ ಟೀಮು, ಈ ಕಡೆ ಒಂದ್ ಟೀಮು, ಹಂಗ ಇಟ್ಕೊಂಡಿದ್ರು ಅವ್ರು. ಆ ಟೈಮ್ನೊಳಗ ಈ ಕಪ್ಪತ್ತು ಗುಡ್ಡಕ್ಕ 70 ಗಿರಿಕ್ಕಿಂತ ಕಪ್ಪತ್ಗಿರಿ ದೊಡ್ಡದಂತಾರಲ್ಲ, ಈ ಕಪ್ಪತ್ತು ಗುಡ್ಡನ ಹೌದಿದು. ದೊಡ್ಡ ಅಂದ್ರೆ ಏಕ ಪ್ರಮಾಣ ಕಪ್ಪತ್ ಗುಡ್ಡ ಇದು. ಈ ಕಪ್ಪತ್ ಗುಡ್ಡದೊಳಗ ಶೋಧನೆ ಮಾಡಿದ್ರಂತ್ರಿ ಅವ್ರು. ಯಾರು? ಬ್ರಿಟಿಷರ ಕಾಲದ ರಾಜ ಮಹಾರಾಜರು ಶೋಧನೆ ಮಾಡಿದ್ರಂತ. ಅವು ಶೋಧನೆ ಮಾಡಿನೊಳಗ ಬಂಗಾರ ಎಲ್ಲಿ ಸಿಗ್ತೈತಿ ಬಹಳಷ್ಟು ಅಂತ ಹೇಳಿ ಶೋಧನೆ ಮಾಡಿದ ಟೈಮ್ನಾಗ ಇಲ್ಲೇ ಬಂಗಾರ ಬಹಳ ಸಿಗ್ತೈತಿ. ಈ ಕಪ್ಪತ್ ಗುಡ್ಡದ ಕಬಲಾಯತ್ ಕಟ್ಟಿ ಗ್ರಾಮ ಮತ್ತ ಮಾಲಿಂಗಪುರ ಗ್ರಾಮ, ಹಸೂರ್ ಗ್ರಾಮ ಅಂತಲ್ಲೇ ಬಂಗಾರ ಬೆಳ್ಳಿ ಬಾಳ ಸಿಗ್ತೈತಿ ಅಂತ ಹೇಳಿ ಅವ್ರೊಂದು ಶೋಧನೆ ಮಾಡಿದ್ರಂತ. ಅವ್ರೊಂದು ಗ್ರಾಮ ಸಭೆ ಮಾಡಿದ್ರಂತ. ಮಾಡಿದ್ಮೇಲೆ ಇಲ್ಲೇ ಸುರಂಗ ಮಾಡಿದ್ರು. ಸುರಂಗ ಮಾಡ್ಕೊಂತ ಒಳಗ ಅದಕ್ಕ ದಾರಿ ಒಂದು ಹೆಂಗ್ ಮಾಡ್ಬೇಕಂತ ಪ್ರಯತ್ನ ಮಾಡಿದ್ರಂತ ಅವ್ರು. ಪ್ರಯತ್ನ ಮಾಡೋ ಟೈಮ್ನಾಗ ಅದಕ್ಕ ರೈಲ್ವೆ ಹಳಿ ಹಾಕಿದ್ರು. ರೈಲ್ವೆ ಹಳಿ ಹಾಕಿ ಒಳಗಿಂದ ಸಾಮಾನು ಹೊರಗೆ ಬರ್ಬೇಕು. ಹೆಂಗ್ ಬರ್ಬೇಕಂದ್ರ ರೈಲ್ವೆ ಹಳಿ ಡೈರೆಕ್ಟ್ ಡಬ್ಬಿ ಒಳಗಿಂದ ಹೊರಗ್ ಮಾಲ್, ಅದೊಂದ್ ಬಟ್ಟಿ ಹಾಕಿದ್ರು, ಅದೊಂದ್ ಟ್ಯಾಂಕ್ ಮಾಡಿದ್ರು. ಅದ ಮಣ್ಣು ಕಲ್ಲು ಅಲ್ಲಿ ಹಾಕಿ ಅಲ್ಲೇ ಗಿರಣಿ ಒಳಗ ರುಬ್ಬಿ ಅದಕ್ಕ ಬಂಗಾರ ಬ್ಯಾರೆ ಬೆಳ್ಳಿ ಬ್ಯಾರೆ ಅದು ಮಾಡ್ತಿದಂತ. ಅದಕ್ಕ ಮಾಡ್ಕೊಂತ ಬಹಳಷ್ಟು ದೂರ ಹೋದ್ರಂತ ಅವ್ರು. ಒಳಗ ಮತ್ತ ನೆಟೆ ಸಿಕ್ಕಿ ಮ್ಯಾಲೆ ಭವನ ನೆಟೆ ಸಿಕ್ಕಿ ಗಾಳಿ ಆಡಕ್ಕ ಹಂಗ ಮಾಡ್ಕೊಂತ ತೆಳಗನು ಹೋದ್ರು, ಅಡ್ಡನು ಹೋದ್ರು, ಹಿಂಗನು ಹೋದ್ರು. ಒಟ್ಟ ಒಂದ್ ಕಡೆ ಇಲ್ರಿ ಬಾರದ 108 ಕಡೆ ಬವಾರ ಐತಿ. ನಾವ್ ಸೀದಾ ಮಾರ್ಗ ಇಲ್ಲಿದು. ಒಂದ್ ಮಾರ್ಗ ಹೋದ ನಮಗ ದಾರಿ ಇಲ್ಲ. ಸೀದಾ ಹೋಗ್ಬೋದು, ಸೀದಾ ಬರ್ಬೋದು.
ಸೀದಾ ಹೋಗ್ಬೋದು, ಸೀದಾ ಬರ್ಬೋದು, ನಮಗೆ ದಾರಿ ಸಿಗುದಿಲ್ಲ. ಡೈರೆಕ್ಟ್ ಹೋದ್ರೆ ಸಿಗ್ಬೋದು, ಅಷ್ಟೊಂದ್ ದೂರ ಹೋದ್ರೆ ಸಿಗಾಕಿಲ್ಲ. ಕೆಳಗಡೆ ಹೋದ್ವಿ ಅಂದ್ರೆ ನೀರೈತಿ, ಅಡ್ಡ ಹೋದ್ರೂ ನೀರೈತಿ. ಅದಕ್ಕ ಒಂದು ದಾರಿ ಒಳಗ, ಒಂದು ದೊಡ್ಡದ ದಾರಿ ಒಳಗ ಏನ್ ಮಾಡ್ಯಾರ ಅಂದ್ರ ದೊಡ್ಡ ಒಂದು ಮನಿ ಮಾಡ್ಯಾರಂತ ಒಳಗ, ದೊಡ್ಡ ಮನಿ. ಅದ ಬಂಗಾರ ಬೆಳ್ಳಿ ಎಷ್ಟು ಸಿಗ್ತೈತಲ್ಲ ಆ ಮನಿ ಒಳಗ ತಂದಿಡ್ಬೇಕು. ಅದೊಂದು ದೊಡ್ಡ ಸೆಕ್ಯೂರಿಟಿ ಗಾರ್ಡ್, ಅವ್ರಿಗೆ ಅವ್ರ ಕೈಯಾಗ ಬಂದೂಕ, ಬಾಣ, ಬಚ್ಚಿ ಅವರೆಲ್ಲ ಅವ್ರ ಕೈಯಾಗ ಏನ ಆ ಸೆಕ್ಯೂರಿಟಿ ಗಾರ್ಡ್ ಒಂದ್ 10-20 ಗಾರ್ಡ್ಸ್ ಅದ ಕಾಯಕ ಆ ಸಮಯದೊಳಗೆ ಇದ್ರಂತ್ರಿ. ಅದಕ್ಕ ಆ ಟೈಮ್ನೊಳಗ ಇದು ಏನೋ ದೊಡ್ಡದು ಬೋರ ಅಂತ ಸಿಕ್ತಲ್ಲ, ಅದಕ್ಕ ನಿಧಿ ಬಾಳ ಐತಲ್ಲಿ. ಅಲ್ಲಿ ಸಿಕ್ಕ ಟೈಮ್ನೊಳಗಂತ್ರಿ ದೊಡ್ಡ ನೀರ್ ಪ್ರಮಾಣ ಮ್ಯಾಲ ಬಂತದ. ಅದಕ್ಕೆ ಚಾವಿ ಹಾಕಿ ಅತ್ತಾಗ ಹೋದ್ರು, ಇತ್ತಾಗ ಹೋದ್ರು. ಅಲ್ಲಿ ಎಷ್ಟು ಮಂದಿ ಸತ್ರು ಗೊತ್ತಿಲ್ಲ. ಅಂದ್ರ ನೀವ್ ಹೇಳೋ ಪ್ರಕಾರ ಅವತ್ತೇನಲ್ಲಿ ಬಂಗಾರ ಐತಿ ಅಂತ ಗೊತ್ತಾತು, ಇನ್ನೂ ತನಕ ಬಂಗಾರ ಹಂಗೈತಿ ಅಂತೀರಿ? ಆಯ್ತೇನ್ರಿ. ಈಗಾದ್ರೂ ಆ ಮನಿ ಒಳಗೆ ಬಂಗಾರ ಐತಿ, ಅದಕ್ಕ ದೊಡ್ಡ ಚಾವಿ ಹಾಕ್ಯಾರ. ಆ ಮನಿಗೆ ಒಳಗಿನ ಲಾಕ್ ಮಾಡ್ಯಾರಲ್ರಿ, ಅದ ಪೂರ್ತಿ ನೀರ್ ತುಂಬೈತಿ. ಈ ಲಾಕ್ ಮಾಡ್ಯಾರ, ಚಾವಿ ಹಾಕ್ಯಾರ, ಅದಕ್ಕೊಂದು ಬಾಗಲ್ ಐತಿ. ಈ ಮಾಹಿತಿ ನಿಮ್ಗೆ ಹೆಂಗ್ ಗೊತ್ತ? ನಮ್ಮ ಅಪ್ಪರ್ ಅಂತಿದ್ರು, ನಮ್ಮ ಅಜ್ಜಾರ ಅಂತಿದ್ರು. ನಮ್ಮ ಅಜ್ಜಾರಿಗೆಲ್ಲ ಗೊತ್ತು, ಬ್ರಿಟಿಷರ ಕಾಲದಾಗ ಏನ್ ಬಹಳಷ್ಟಲ್ಲ, ಒಂದ್ 200 ವರ್ಷ ಆತೇನ್ರಿ, ಜಾಸ್ತಿ ಆಗಿರ್ಬೇಕು. ನಮ್ಮ ಅಜ್ಜಾರ್ ಹೇಳಿದ್ರೆ ನಾ ಹೇಳ್ತಿದ್ವಿ. ಅವ್ರಿಗೆಲ್ಲ ಗೊತ್ತು ಇವ್ ಹಿಂಗಾಯ್ತಿ ನಮ್ಮ ಸ್ಥಳದೊಳಗ ಬಂಗಾರ ಬಾಳ. ಈಗಾದ್ರೂ ದೊಡ್ಡ ಪ್ರಮಾಣ ಮಳೆ ಆತಂದ್ರ ನಮಗ ಅರ್ಧ ಗುಂಜಿ, ಅರ್ಧ ತೊಲಿ, 1 ತೊಲಿ ಬಂಗಾರ ಈಗ ಅದು ಸಿಗ್ತೈತಿ. ಈಗೂ ಸಿಗ್ತೈತಿ. ದೊಡ್ಡ ಮಳೆ ಆದ್ರೆ ಈಗ ಅದು ಸಿಗ್ತೈತಿ. ನಾವ್ ಇಷ್ಟಕ್ ಮಾತಾಡಕ್ಕ ನಮಗ ಸಾಕ್ರಿ. ನಮಗ್ ಸಿಕ್ಕೈತಿ. ನಮ್ 1 ತೊಲಿ ಬಂಗಾರ ಸಿಗ್ತೈತಿ ನಮಗ. ನಾವ್ ಮಾರ್ತೀವಿ. ದೊಡ್ಡ ಮಳೆ ಆತಂದ್ರ ಅವ್ ಸಣ್ಣ ಇವು ಖಾಲಿ ಆಗತ್ತಲ್ರಿ, ಅದನ್ನ ನಾವ್ ಹುಡ್ಕಾಡಿದ್ರೆ ಈಗಾದ್ರೂ ಸಿಗ್ತೈತಿ. ಎಸ್, ಇವ್ರು ಅಜ್ಜನ ಬದುಕಷ್ಟ ಬಂಗಾರ ಆಗಿಲ್ಲ, ನಮಗೂ ಬಂಗಾರ ಸಿಗುತ್ತೆ, ಹಿಂಗಾಗಿ ನಾವು ಬಂಗಾರದಂಗ ಅದೇವಂತಿ ಅಜ್ಜನ ಮಾತೈತಿ. ಹಂಗಾರೆ ಇದ್ರ ಬಗ್ಗೆ ಇತಿಹಾಸಕಾರ ಏನಂತಾರ? ಹಿರಿಯ ಪತ್ರಕರ್ತರು ಅನಂತ್ ಕಾರ್ಕಳ್ರ ನಮ್ ಜೊತೆಗಿದಾರ. ಸರ್, ಈಗ ಅವ್ರು ಮಾತನಾಡ್ತಾ ಅವ್ರ ಅಜ್ಜನ ಕಾಲದ ಉದಾಹರಣೆ ಕೊಟ್ರು. ಈಗೂ ಮಳಿ ಬಂದ್ರ ನೀರು ಹರಿದು ಕೂಡ ಬಂಗಾರನೂ ಹರಿತೈತಿ ಅಂತ ಅವ್ರ ಅಂತಾರ. ಬಂಗಾರದ ಬಗ್ಗೆ ನೀವು ಬಂಗಾರದಂತ ಮಾತಾಡ್ರಿ ಅಂತ. ಈಗ ಇತಿಹಾಸವನ್ನ ನಾವು ನೋಡೋದಾದ್ರ ನಾವು 3 ಭಾಗ ಮಾಡ್ತೀವಿ. ಪ್ರಾಚೀನ ಭಾರತದ ಇತಿಹಾಸ, ಆಮೇಲೆ ಮಧ್ಯಕಾಲೀನ ಭಾರತದ ಇತಿಹಾಸ, ನಂತರ ಆಧುನಿಕ ಕಾಲದ ಭಾರತದ ಇತಿಹಾಸ, ಇವುಗಳನ್ನ ವರ್ಗೀಕರಣ. ಪ್ರಾಚೀನ ಭಾರತ ಇತಿಹಾಸದೊಳಗಡೆ ಈ ಕಪ್ಪತ್ತಗುಡ್ಡ ಭಾಗ ಅಂದ್ರೆ ಈ ನಾಡು ಕಲ್ಯಾಣ ಚಾಲುಕ್ಯರ ಆಡಳಿತದಲ್ಲಿ ಬಂತು. ಕಲ್ಯಾಣ ಚಾಲುಕ್ಯರು ಏನ್ ಮಾಡಿದ್ರು, ಲಕ್ಕುಂಡಿಯನ್ನ ಕೇಂದ್ರ ಸ್ಥಾನವನ್ನಾಗಿ ವಾಣಿಜ್ಯೀಕರಣವನ್ನ ಮಾಡ್ಕೊಂಡ್ರು. ಅದು ಸೊ ಅಂತ ಸಂದರ್ಭದೊಳಗೆ ಏನು, ಈ ಭಾಗದೊಳಗ ಏನೇನು ಸಂಪತ್ತಿದೆ, ನೈಸರ್ಗಿಕ ಸಂಪತ್ತಿರಬಹುದು, ಆಮೇಲೆ ಚಿನ್ನದ ಸಂಪತ್ತಿರಬಹುದು, ಅಥವಾ ಒಟ್ಟು ಯಾವ್ದೋ ಆ ಎಲ್ಲವನ್ನು ಬಗೆದು ನೋಡುವಂತ ಒಂದು ಪ್ಲಾನ್ ಮಾಡಿದ್ರು. ಅದಾದ್ಮೇಲೆ ಏನ್ ಮಾಡಿದ್ರು ಅಂದ್ರೆ ನೋಡಿ, ಒಂದನೇದ್ದು ಕಲ್ಯಾಣ ಚಾಲುಕ್ಯರು, ಎರಡನೇ ಸಾಮ್ರಾಜ್ಯ ವಿಜಯನಗರ, ಆಮೇಲೆ ಹೊಯ್ಸಳರು, ಅದಾದ್ಮೇಲೆ ವಿಜಯನಗರ ಸಾಮ್ರಾಜ್ಯ ರಾಮರಾಯ ಪಾಣಿಪತ್ ಕದನ ಸೋತಾದ್ಮೇಲೆ ಬಹಮನಿ ಸುಲ್ತಾನ್ರು, ಪೇಶ್ವೆಗಳು, ನಂತರ ಬಂದಿದ್ದು ಬ್ರಿಟಿಷರು. ರಾಜರು ಇದಕ್ಕೆ ಬಹಳ ಮಾನ್ಯತೆ ಕೊಟ್ಟ ನಂತರ ಮುಖ್ಯವಾಗಿ ಪ್ರಾಮುಖ್ಯ ಕೊಟ್ಟಿದ್ದು ಅಂದ್ರೆ ಬ್ರಿಟಿಷರ ಕಾಲದೊಳಗ ಲಕ್ಕುಂಡಿಯನ್ನ ಉತ್ಖನನ ಮಾಡಬೇಕು, ಅಲ್ಲಿಯ ಸಂಪತ್ತನ್ನ ತಗೊಳ್ಬೇಕು, ಹಂಗೆಲ್ಲ ಅವ್ರದ್ದು ವಿಚಾರಧಾರೆಗಳು ಇದ್ದು. ಯಾಕಂದ್ರೆ ರಾಜರು ಹೆಚ್ಚು ಲಕ್ಕುಂಡಿಗೆ 14ನೇ ಶತಮಾನದಿಂದ ಲಕ್ಕುಂಡಿಗೆ ಮಾನ್ಯತೆ ಇತ್ತು. ಸೊ ಅದಕ್ಕೆ ಯಾಕಂದ್ರೆ ಲೆಕ್ಕದ ಗುಂಡಿ ಅಂತ. ಸೊ ಲೊಕ್ಕಗುಂಡಿ ಒಳಗಡೆ ನಾವು ಮಾಡ್ಬೇಕು. ಅಲ್ಲಿ ಇವತ್ತು ಹವಳ, ಮುತ್ತು, ರತ್ನ ಎಲ್ಲ ಸಿಗ್ತಾವಂದ್ರೆ ವಿಜಯನಗರ ಸಾಮ್ರಾಜ್ಯದ ಆಡಳಿತ ವ್ಯವಸ್ಥೆಯಲ್ಲಿ ಕೃಷ್ಣದೇವರಾಯನ ಕಾಲದಲ್ಲಿ ಕಲ್ಪೋದಲ್ಲಿ ಅಳತೆ ಮಾಡ್ತಿದ್ರು. ಸೊ ಅಂತ ಒಂದು ವ್ಯವಸ್ಥೆ ಇದ್ದಾಗ ಅಷ್ಟೊಂದು ಸಿರಿ ಸಂಪತ್ತು ನಾಡಿದು. ಈ ಕಪ್ಪತ್ತಗುಡ್ಡ ಯಾವಾಗ ಬ್ರಿಟಿಷರ ನಂತರ ಭಾರತ ಸ್ವತಂತ್ರ ಆದ್ಮೇಲೆ ಇದ್ರ ಬಗ್ಗೆ ಆಸಕ್ತಿಯನ್ನ ಹುಟ್ಟುಹಾಕಿತು. ಇದನ್ನ ಏನ್ ಮಾಡ್ಬೇಕು ಅಂತ ವಿಚಾರ ಮಾಡಿದ್ರಂದ್ರೆ, ಹಟ್ಟಿ ಚಿನ್ನದ ಗಣಿ ಇದೆಯಲ್ಲ, ಆ ರೀತಿ ಒಳಗೆ ಇದನ್ನ ಕಪ್ಪತ್ತಗುಡ್ಡವನ್ನ ಮಾಡ್ಬೇಕು, ಕಪ್ಪತ್ತಗುಡ್ಡ ಚಿನ್ನದ ಗಣಿಯಾಗಿ ಮಾಡ್ಬೇಕು ಅಂತ. ಸೊ ಯಾಕಂದ್ರೆ ಇಲ್ಲಿ ಅತಿಕ್ರಮಣ ಜಾಸ್ತಿ ಆಯ್ತು, ಇಲ್ಲಿ ಆಕ್ರಮಣಕಾರಿಗಳು ಜಾಸ್ತಿ ಆದ್ರು. ಇಲ್ಲಿ ಇದು ಬರೀ ಚಿನ್ನ ಅಷ್ಟೇ ಸಿಗೋದಿಲ್ಲ, ಇಲ್ಲಿ ಮಣ್ಣಿನೊಳಗ ಚಿನ್ನ ಇದೆ, ತಾಮ್ರ ಇದೆ, ಮ್ಯಾಗ್ನೀಸ್ ಇದೆ, ಪ್ಲಾಟಿನಿಯಂ ಇದೆ, ಆಮೇಲೆ ಇದಕ್ಕೆ ಬೇಕಾಗ್ತಕ್ಕಂಥ ಕಬ್ಬಿಣದ ಎಲ್ಲಾ ವ್ಯವಸ್ಥೆ, ಖನಿಜ ಸಂಪತ್ತಿದು. ಇಂಥ ಸಂಪತ್ತನ್ನ ಲೂಟಿ ಮಾಡುವಂತ ಎಲ್ಲಾ ವ್ಯವಸ್ಥೆ ನಡೆದಾಗ 1980ರಲ್ಲಿ ಇದಕ್ಕೊಂದು ನಿಧಿ ನಿಕ್ಷೇಪ ಅಥವಾ ವ್ಯವಸ್ಥೆಯನ್ನ ನಿಷೇಧ ಮಾಡ್ತು.
ಅದಾದ್ಮೇಲೆ 2007, 2014, 2017, 18 ಆ ನಂತರದ ಬಂದ ಕಾಯ್ದೆಗಳು ಇದಕ್ಕೆ ಬಹಳಷ್ಟು ಇದು ವ್ಯವಸ್ಥೆ. ಈ ಕಪ್ಪತ್ತು ಗುಡ್ಡದ ಭಾಗ ಇದು ಮುಂಡ್ರಿಗಿ, ಗದಗು ಮತ್ತೆ ಸಿರಟ್ಟಿ 3 ತಾಲೂಕಿಗೆ ಸಂಬಂಧಪಡ್ತದೆ. ಕಣಿವೆ ಹೊಸೂರಿನೊಳಗೆ ಒಂದು ಸುರಂಗ ಮಾರ್ಗ ಇದೆ, ಅಲ್ಲಿ ಒಳಗೆ ಹೋದವ್ರು ಹೊರಗೆ ಬಂದೇ ಇಲ್ಲ ಅಂತ ಇತಿಹಾಸ ಹೇಳುತ್ತೆ. ಇಲ್ಲಿ ಕೂಡ ಅನೇಕ ಗುಹೆಗಳಲ್ಲಿ ಇದು ಗುಹೆ ಯಾಕಾಯ್ತು ಅಂದ್ರೆ ಮಣ್ಣು ಅಗದು 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 ಎಷ್ಟು ಅಗದು ಆಳಾದ ಮೇಲೆ ಅಲ್ಲಿ ಬಂಗಾರ ತೆಗೆದು ಮತ್ತೆ ಹೋಗುದು. ಹಿಂಗಾಗಿ ಗುಹೆಗಳು ಇಲ್ಲಿ ಸುಮಾರು 500ಕ್ಕೂ ಹೆಚ್ಚು ಗುಹೆಗಳಿದಾವೆ ಇಲ್ಲಿ ಈ ಭಾಗದಲ್ಲಿ. ಈ ಗುಹೆಗಳಲ್ಲಿ ನೀವು ಎಲ್ಲವನ್ನು ಸಂಶೋಧನೆ ಮಾಡಿದ್ರೆ ಮತ್ತೆ ಕಪ್ಪತ್ತಗುಡ್ಡ ಪ್ರಾಧಿಕಾರ ಮಾಡಿದ್ರು. ಆ ಪ್ರಾಧಿಕಾರ ಏನ್ ನಿರ್ಲಿಪ್ತ ಇದೆ, ಅದು ಏನು ಆಕ್ಟಿವ್ ಇಲ್ಲ. ಮತ್ತೆ ಇದಕ್ಕೆ ಬಹಳಷ್ಟು ಇದನ್ನ ಇಲ್ಲಿ ಗಾಳಿ ಸಿಕ್ಕಾಪಟ್ಟೆ, ಅದಕ್ಕೆ ಇಲ್ಲಿ ಫ್ಯಾನ್ ಇದಾವ ನೋಡ್ರಿ. ಸೊ ಒಟ್ಟಾರೆ ಈ ಭಾಗ ಏನಿದೆಯಲ್ಲ ಕಪ್ಪತ್ತಗುಡ್ಡದ ಭಾಗ, ಈಗ ಸರ್ ಇದು ಈ ಗುಹೆಗಳ ಬಗ್ಗೆ ನೀವು ಹೇಳ್ತಾ ಇದ್ದೀರಿ. ಪ್ರಸ್ತುತ ಸರ್ಕಾರಗಳು ಇಂಥದ್ದೊಂದು ಅದ್ಭುತವಾಗಿರುವಂತಹ ಸಂಪತ್ತೇನಿದೆ, ಈ ಸಂಪತ್ತನ್ನ ಕ್ರೋಢೀಕರಣ ಮಾಡ್ಲಿಕ್ಕೆ ಏನಾದ್ರೂ ಕೂಡ ನೀವು ಹೇಳಿದ ಹಾಗೆ ಹಟ್ಟಿ ಚಿನ್ನದ ಗಣಿ ಮಾದರಿಯಲ್ಲಿ ಮಾಡ್ಲಿಕ್ಕೆ ಅವಕಾಶ ಇದೆಯಾ? ಮಾಡಬಹುದಾ? ಮಾಡಿದ್ರೆ ಏನಾಗುತ್ತೆ? ಅಲ್ಲಿ ಈಗ ನಮ್ಮ ಭಾರತದ ಭವಿಷ್ಯ ಇದೆ, ಕರ್ನಾಟಕದ ಭವಿಷ್ಯ ಇದೆ. ಇಲ್ಲಿ ಈ ಸಂಪತ್ತನ್ನ ಬಳಕೆ ಮಾಡಿಕೊಂಡು ಬದುಕನ್ನ ಬದಲಾವಣೆ ಮಾಡುವಂತಹದ್ದು, ದೇಶವನ್ನ ಬದಲಾವಣೆ ಮಾಡುವಂತಹದ್ದು, ರಾಜ್ಯವನ್ನ ಆರ್ಥಿಕ ಸ್ಥಿತಿ ಇಮ್ಮಡಿಗೊಳಿಸುವಂತಹದ್ದು ಮಾಡಬೇಕು. ಕೇಂದ್ರ ಮತ್ತು ರಾಜ್ಯ ಸರ್ಕಾರ, ಅರಣ್ಯ ಇಲಾಖೆ, ಪ್ರವಾಸೋದ್ಯಮ, ಕಾನೂನು ಮತ್ತು ಸಂಸದೀಯ ವ್ಯವಹಾರ ಸಚಿವರು ಈ ಬಗ್ಗೆ ಕೇಂದ್ರದವರು ಮತ್ತೆ ರಾಜ್ಯದವರು ಕೂಡಿ ಒಂದು ಪ್ಯಾಕೇಜ್ ಮಾಡ್ಬೇಕು. ಇಲ್ಲಿ ಒಂದು ಪ್ಯಾಕೇಜ್ ಮಾಡಿ ಇದಕ್ಕೊಂದು ನಿಗಮ ಮಾಡಿ, ಆ ನಿಗಮದ ಮೂಲಕ ಈ ಭಾಗದ ಹಟ್ಟಿ ಚಿನ್ನದ ಗಣಿ ಹೆಂಗಿದೆ ಆ ರೀತಿ ಕಪ್ಪತ್ತಗುಡ್ಡದ ಚಿನ್ನದ ಗಣಿ ಅಥವಾ ಕಪ್ಪತ್ತಗುಡ್ಡ ಅಥವಾ ಅದಕ್ಕೆ ಏನಾರು ಅವ್ರ ಹೆಸರು ಇಟ್ಕೊಂಡು ಮಾಡಿಬಿಟ್ರೆ ಇಲ್ಲಿ ಏನ್ ಸಿಗಬಹುದು ಅನ್ನೋದಿದೆಯಲ್ಲ ಅವ್ರು ಸಂಶೋಧನೆ ಮಾಡಬಹುದು. ಈಗಂತೂ ಬಹಳ ಈಜಿ ಇದೆ. ಈಗ ಮೆಟಲ್ ಡಿಟೆಕ್ಟರ್ ಅಂತ ಬಂದಿದಾವ್, ಅದರ ಮೂಲಕ ನೀವು ಬೇಕಾದವನ್ನ ಎಲ್ಲೆಲ್ಲಿ ಪತ್ತೆ ಹಚ್ಚಬಹುದು. ಈಗ ನಾವ್ ಹೆಂಗ ನೀರಿನ ಜಲವನ್ನ ನಾವು ಪತ್ತೆ ಮಾಡ್ತೀವೋ ಹಂಗೆ ಜಿಯಾಲಜಿಸ್ಟ್ ಇರ್ತಾರೆ, ಅವರನ್ನ ಇಟ್ಕೋಬೇಕು. ಫಾರೆಸ್ಟ್ನವರು, ತಜ್ಞರು, ಇತಿಹಾಸ ತಜ್ಞರು, ಮತ್ತೆ ಸಂಶೋಧಕರು, ಆಧುನೀಕರಣದ ವ್ಯವಸ್ಥೆ ಇವನ್ನೆಲ್ಲ ಇಟ್ಕೊಂಡು ಮಾಡಿದ್ರೆ ಈ ಸರ್ಕಾರಕ್ಕೆ ದೊಡ್ಡ ಆಸ್ತಿ ಇದು ಅನಾಸ್ತಿ ಆಗ್ತಾ ಇದೆ. ಸೊ ಈ ಆಸ್ತಿಯನ್ನು ಉಳಿಸ್ಕೋಬೇಕಂದ್ರೆ ಈ ಸರ್ಕಾರ ಈ ಬಗ್ಗೆ ಬಹಳಷ್ಟು ಗಮನ ಕೊಡಲೇಬೇಕು. ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಈ ಬಗ್ಗೆ ಒಂದು ವ್ಯವಸ್ಥೆಯನ್ನು ಮಾಡಿ ಒಂದು ಒಪ್ಪಂದಕ್ಕೆ ಬಂದು ನಿಗಮವನ್ನು ಮಾಡಿ ಆ ನಿಗಮದ ಮೂಲಕ ಇದನ್ನ ಸಂಶೋಧನೆ ಮಾಡಿದ್ದೆ ಆದ್ರೆ ಸಾವಿರಾರು ಗುಹೆಗಳಲ್ಲಿರುವಂತ ಎಲ್ಲ ಆಸ್ತಿ, ಚಿನ್ನ, ಮತ್ತೊಂದು ಎಲ್ಲ ಸಿಗ್ಲಿಕ್ಕೆ ಸಾಧ್ಯತೆ ಇದೆ. ಎಸ್ ಸರ್. ಇದಿಷ್ಟು ಇಲ್ಲಿನ ಹಿರಿಯರು, ಅದರ ಜೊತೆಗೆ ಇತಿಹಾಸಕರು ಕೂಡ ಮಾತನಾಡ್ತಕ್ಕಂಥ ಮಾತಾಗಿದೆ. ಹಾಗಿದ್ರೆ ಸರ್ಕಾರಗಳು ಇದನ್ನ ಎಷ್ಟರ ಮಟ್ಟಿಗೆ ಅವರು ಕೂಡ ಈ ಲಕ್ಷ್ಯ ವಹಿಸ್ತಾರೆ? ಈ ಬಗ್ಗೆ ಏನಾದ್ರು ಕೂಡ ಈ ಇಲ್ಲಿರುವಂತ ಸಂಪತ್ತನ್ನ ಬಳಕೆ ಮಾಡಿಕೊಂಡು ಸಂಪತ್ ಭರಿತ ನಾಡು ಅನ್ನುವಂಥದ್ದನ್ನ ಮತ್ತೆ ಮಿಂಚಿಸ್ಲಿಕ್ಕೆ ಏನಾದ್ರು ಕೂಡ ಸಿಂಚನ ಕಾರ್ಯ ಆಗುತ್ತಾ? ಬರೀ ಹೆಣ್ಮಕ್ಳು ಮಾತ್ರ ಬಾಯಿ ತುಂಬಾ ಬಂಗಾರ 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 ಅನ್ನೋ ಆಗಿತ್ತು. ಆದ್ರೆ ಲಕ್ಕುಂಡಿ ಇದೀಗ ಎಲ್ಲರ ಬಾಯಲ್ಲೂ ಕೂಡ ಬಂಗಾರ ಅನ್ನುವಂತ ಮಾಡಿದೆ. ಈ ಬಂಗಾರದಿಂದ ಸರ್ಕಾರದ ವ್ಯವಸ್ಥೆ ಕೂಡ ಶೃಂಗಾರಗೊಳ್ಳುತ್ತಾ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ. ರೈಸ್ ಆಫ್ ನ್ಯೂಸ್ ಗದಗ್. ವೀಕ್ಷಕರಲ್ಲಿ ರೈಸ್ ಆಫ್ ನ್ಯೂಸ್ ಗದಗ್ ವತಿಯಿಂದ ಕಳಕಳಿಯ ಮನವಿ. ಪ್ರಿಯ ವೀಕ್ಷಕರೇ, ಒಂದು ಜವಾಬ್ದಾರಿಯುತವಾದ ನಿಮ್ಮ ರೈಸ್ ಆಫ್ ಗದಗ್ ದಿನಪತ್ರಿಕೆ ಹಾಗೂ ಡಿಜಿಟಲ್ ವಾಹಿನಿ ಈ ಸುದ್ದಿಯನ್ನು ಪ್ರಸಾರ ಮಾಡುವ ಉದ್ದೇಶ ಇತಿಹಾಸವನ್ನು ಮೆಲುಕು ಹಾಕುವುದು, ಇತಿಹಾಸದ ಜೀವಂತಿಕೆಗೆ ಸಾಕ್ಷಿಯಾಗುವುದು, ಸರ್ಕಾರದ ಗಮನ ಸೆಳೆಯುವುದು ಹಾಗೂ ಸಾರ್ವಜನಿಕರಿಗೆ ಮಾಹಿತಿ ತಲುಪಿಸುವುದು. ಹಾಗಂತ ತಾವು ಈ ಗುಹೆಗಳ ವೀಕ್ಷಣೆ ಹಾಗೂ ಪ್ರವೇಶಕ್ಕೆ ಮುಂದಾಗಬಾರದು ಎಂಬುದು ನಮ್ಮ ಕಳಕಳಿಯ ಮನವಿ. ಕಾರಣ ಇವು ಭಯಾನಕ ಹಾಗೂ ಅಪಾಯಕಾರಿ. ಆದ್ದರಿಂದ ಸರ್ಕಾರ ಈ ಗುಹೆಗಳ ಪ್ರವೇಶಕ್ಕೆ ನಿಷೇಧ ಹೇರಿದೆ. ಹೀಗಾಗಿ ಇತಿಹಾಸವನ್ನ ತಿಳಿದುಕೊಳ್ಳಿ, ಪ್ರಹಸನಕ್ಕೆ ಮುಂದಾಗದಿರಿ ಎಂಬುದು ನಮ್ಮ ಕಳಕಳಿಯ ಮನವಿ.